ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮರಿಯಮ್ ಅಡುಗೆ. ಯೂಶ್ವಲಿ ನಾವು ಗಾರ್ಲಿಕ್ ಪೌಡರ್ನ ಮಾರ್ಕೆಟಿಂದ ತರ್ತೀವಿ, ಆದರೆ ಅದನ್ನು ಮನೇಲಿ ಕೂಡ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಗಾರ್ಲಿಕ್ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಈ ಥರ ಅದನ್ನು ಸ್ಕಿನ್ನೆಲ್ಲ ಪೀಲ್ ಮಾಡಿ ತೆಗಿಬೇಕು. ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಎಲ್ಲ ಕೂಡ ಈ ಥರ ತೆಗೆದು ಈ ಥರ ಕಟ್ ಮಾಡಿ ಕೂಡ ಇಡ್ಬೋದು. ನೋಡಿ, ಈ ಥರ ಕಟ್ ಮಾಡಿ ಇಟ್ಟರೆ ಬೇಗ ಡ್ರೈ ಆಗುತ್ತೆ. ಎಲ್ಲ ಕೂಡ ಇದೇ ಥರ ಸ್ಕಿನ್ ಪೀಲ್ ಮಾಡಿ ಇದನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನಂತರ ಇದನ್ನು ಬಿಸಿಲಲ್ಲಿ ಇದನ್ನು ಒಣಗಕ್ಕೆ ಇಡಬೇಕು. ಫುಲ್ ಒಂದು 4-5 ಡೇಸ್ ಆಗುತ್ತೆ, ಫುಲ್ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ನೋಡಿ, ಈ ಥರ ಆಗುತ್ತೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇದು ಪೌಡ್ರ್ ಆಗೋಷ್ಟರಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ನೋಡಿ, ಇದು ಫಸ್ಟು ಗ್ರೈಂಡ್ ಮಾಡಿದಾಗ ಈ ಥರ ಆಗುತ್ತೆ. ಇದನ್ನು ಒಂದು 5 ಮಿನಿಟ್ಸ್ ಹಾಗೆ ಇಟ್ಟು ಮತ್ತೆ ಗ್ರೈಂಡ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಪೌಡ್ರಾಗಿ ಸಿಗುತ್ತೆ. ಒಂದೇ ಸಲ ಆ ಥರ ಆದರೆ ಯಾರು ಟೆನ್ಷನ್ ಮಾಡ್ಕೋಬೇಡಿ ಪೌಡ್ರ್ ಆಗಿಲ್ಲ ಅಂತ. ಅದು ಫಸ್ಟ್ ಆ ಥರ ಆದರೆ ಮತ್ತೆ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟು ನಂತರ ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡಿದರೆ ನೋಡಿ, ಈ ಥರ ಕಂಪ್ಲೀಟಾಗಿ ಪೌಡ್ರಾಗಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಗಾರ್ಲಿಕ್ ಪೌಡರ್ ಹೇಗೆ ಮಾಡ್ಬೋದು ಮನೆಯಲ್ಲಿ ಅಂತ. ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ನಿಮಗೆ ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೀನಿ.